ಸಿಇಟಿ ಪರೀಕ್ಷಾರ್ಥಿಗೆ ಜಡಿವಾರ ತೆಗೆಸಿದ ಪ್ರಕರಣ ಬಾಗಲಕೋಟೆ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಏಪ್ರಿಲ್ 21 ಬೆಳಗ್ಗೆ 11 ಗಂಟೆ ಸಂದರ್ಭ. ಬಾಗಲಕೋಟೆ ನಗರದ ಪ್ರಮುಖ ಬೀದಿಗಳಲ್ಲಿ ಹಿಂದೂ ಸಂಸ್ಕೃತಿ ಸುರಕ್ಷಾ ಸಮಿತಿಯ ವತಿಯಿಂದ ಸಕಲ ಜನಿವಾರ ಪರಿವಾರದ ಬಾಂಧವರು ಪ್ರತಿಭಟನೆಯನ್ನು ನಡೆಸಿದರು. ಈ ಪ್ರತಿಭಟನೆಯಲ್ಲಿ ನಗರದ ಪ್ರಮುಖರು, ವಿವಿಧ ಸಮಾಜಗಳ ಮುಖಂಡರು ಹಾಗೂ ಸ್ಥಳೀಯ ಪ್ರಮುಖರು ಭಾಗಿಯಾಗಿದ್ದರು. ಬಾಗಲಕೋಟೆಯ ನವನಗರದ ಬಸ್ ನಿಲ್ದಾಣದಿಂದ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ಜರುಗಿತು. ಬಿಜೆಪಿಯ ಮುಖಂಡ ಡಾಕ್ಟರ್ ಶೇಖರ್ ಮಾನೆ, ಬಿಜೆಪಿಯ ವಕ್ತಾರ ಸತ್ಯನಾರಾಯಣ ಹೇಮಾದ್ರಿ, ಬ್ರಾಹ್ಮಣ ಸಮಾಜದ ಗುರುಗಳು ಸೇರಿದಂತೆ ಅನೇಕರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಶೇಖರ್ ಮಾನೆ ಹಾಗೂ ಬಿಜೆಪಿ ವಕ್ತಾರ ಸತ್ಯನಾರಾಯಣ ಹೇಮಾದ್ರಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಮುಂದಿನ ದಿನಮಾನಗಳಲ್ಲಿ ಹಿಂದೂ ವಿರೋಧಿ ಚಟುವಟಿಕೆಗಳು ಮುಂದುವರೆದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದರು. ಜನಿವಾರ ಧಾರಣೆ ಇರುವರು ಅಂತಲ್ಲ, ಏನು ಶಿವದಾರ ಹಾಕೊಂಡಿರ್ಬೋದು, ಗುಂಡ್ಗಡಿಗೆ ಇರ್ಬೋದು, ಯಾವುದೇ ನಮ್ಮ ಹಿಂದೂ ಸಮಾಜಕ್ಕೆ ಇನ್ನು ಮುಂದೆ ಬರಲಿರೋ ದಿನಗಳಲ್ಲಿ ಯಾರಾದರೂ ಇಂಥ ಕೃತ್ಯಗಳನ್ನು ಮಾಡಿದರೆ ನಾವು ಇವತ್ತು ಸಾಂಕೇತಿಕವಾಗಿ ಹೇಳ್ತಾ ಇದ್ದೀವಿ, ಇದು ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಹಿಂದೂ ಅಸ್ಮಿತೆಯ ಮೇಲೆ ಆಗಿರುವಂತಹ ದಾಳಿ. ಇದನ್ನು ನಾವು ಸುಮ್ಮನೆ ಸಹನ ಮಾಡಿ, ಈ ನಮ್ಮ ಹಿಂದೂ ಧರ್ಮಕ್ಕಾಗಿ ಛತ್ರಪತಿ ಸಂಭಾಜಿ ಮಹಾರಾಜರು ಯಾತನೆಯನ್ನು ಕೂಡ ಅನುಭವಿಸಿದ್ರು. ಆದರೆ ಧರ್ಮ ನಿಷ್ಠೆಯನ್ನು ಬಿಡದೇ ಇಲ್ಲ. ತನ್ನ ಧರ್ಮಕ್ಕಾಗಿ ಅವನು ತನ್ನ ಪರೀಕ್ಷೆಯನ್ನು ಬಿಟ್ಟುಕೊಟ್ಟ, ಆದರೆ ಅವನು ಜನಿವಾರವನ್ನು ತೆಗೆಯಲಿಕ್ಕೆ ಹೋಗಲಿಲ್ಲ. ಇಂತಹ ಗಟ್ಟಿ ಮನೋಭಾವ, ಇಂತಹ ಧರ್ಮ ನಿಷ್ಠೆ ಇದ್ದವರು ಇವತ್ತು ಒಗ್ಗಟ್ಟಾಗಿರುವುದು ಕೂಡ ಅಷ್ಟೇ ಸಂತೋಷದ ಸಂಗತಿ. ಆದರೆ ಖೇದದ ಸಂಗತಿ ಏನಂದ್ರೆ ಇದಕ್ಕೆ ಜನಿವಾರ ತೆಗೆಸುವಂತಹ ಬಹಳ ದುಃಖ ಆಗ್ತದೆ. ಇನ್ನು ಮುಂದಾದರೂ ನಾವೆಲ್ಲರೂ ಸಂಘಟಿತರಾಗಿ ಇರದೇ ಹೋದಲ್ಲಿ ಹಿಂದೂ ಧರ್ಮ ರಕ್ಷಣೆ ಅಸಾಧ್ಯ. ಯಾಕಂದ್ರೆ ಹಿಂದೂ ಭಾರತದಲ್ಲಿ ಹಿಂದುತ್ವ ಉಳಿದಿದೆ ಅಂದ್ರೆ ಅದು ಕೇವಲ ಮತ್ತು ಕೇವಲ ಜನಿವಾರ. ಹರಿಯಂ ಸಂಸ್ಕೃತಿಯನ್ನು ಅಣಗಿಸಿದ ಸಿಬ್ಬಂದಿಗೆ, ಸನಾತನ ಸಂಸ್ಕೃತಿಯನ್ನು ಅಣಗಿಸಿದ ಸಿಬ್ಬಂದಿಗೆ, ಈ ಹಿಂದೂ ಧರ್ಮವನ್ನು ಸತತವಾಗಿ ಅವಹೇಳನ ಮಾಡುತ್ತಿರುವ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ನೋಡಿ, ನಾವು ಇವತ್ತು ಏನು ಒಂದು ಸನಾತನ ಧರ್ಮದ ಮೇಲೆ, ಸನಾತನ ಸಂಸ್ಕೃತಿಯ ಮೇಲೆ ಸತತವಾಗಿ ಪ್ರಹಾರವಾಗ್ತಾ ಇದೆ. ಅದನ್ನು ಖಂಡಿಸಲು ಜನಿವಾರ ಧಾರಣೆ ಇರುವರು ಅಂತಲ್ಲ, ಏನು ಶಿವದಾರ ಹಾಕೊಂಡಿರ್ಬೋದು, ಗುಂಡ್ಗಡಿಗೆ ಇರ್ಬೋದು, ಯಾವುದೇ ನಮ್ಮ ಹಿಂದೂ ಸಮಾಜಕ್ಕೆ ಇನ್ನು ಮುಂದೆ ಬರಲಿರೋ ದಿನಗಳಲ್ಲಿ ಯಾರಾದರೂ ಇಂಥ ಕೃತ್ಯಗಳನ್ನು ಮಾಡಿದರೆ ನಾವು ಇವತ್ತು ಸಾಂಕೇತಿಕವಾಗಿ ಹೇಳ್ತಾ ಇದ್ದೀವಿ. ಬಾಗಲಕೋಟೆ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ ನಿರ್ಗತಿಕ ಮಹಿಳೆಯ ಅಂತಿಮ ಸಂಸ್ಕಾರ ನೆರವೇರಿಸಿದ ಮುಸ್ಲಿಂ ಸಹೋದರರು. ಏಪ್ರಿಲ್ 20 ರಾತ್ರಿ 11 ಗಂಟೆ ಸಂದರ್ಭ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಪಾಮಲದಿಂಡಿ ಮೂಲದ ಮಹಿಳೆ ಕಳೆದ ಶನಿವಾರ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣವನ್ನು ಹೊಂದಿದ್ರು. ಈ ಮಹಿಳೆಗೆ ಕುಟುಂಬದ ಸದಸ್ಯರು ಯಾರೂ ಇಲ್ಲದ ಕಾರಣ ಈ ಮಹಿಳೆಯ ಅಂತ್ಯಕ್ರಿಯೆಯನ್ನು ನವನಗರದ ಖಿದ್ಮತೆ ಇನ್ಫಾನಿಯತ್ ಫೌಂಡೇಶನ್ನ ಸಂಸ್ಥಾಪಕ ಗಫಾರ್ ಕೊರ್ತಿ ಅವರು ಮುಚಖಂಡಿಯ ಹಿಂದೂ ರುದ್ರಭೂಮಿಯಲ್ಲಿ ಹಿಂದೂ ಸಂಪ್ರದಾಯದಂತೆ ನೆರವೇರಿಸಿದ್ದಾರೆ. ಅವರು ಜಾತಿ ಮತ್ತು ಧರ್ಮ ಭೇದವಿಲ್ಲದೆ ಮಾನವೀಯತೆಯ ದೃಷ್ಟಿಕೋನದಿಂದ ಈ ಕಾರ್ಯವನ್ನು ನೆರವೇರಿಸಿದ್ದಾಗಿ ಹೇಳಿಕೊಂಡಿದ್ದಾರೆ. ಕೋವಿಡ್ ಸಮಯದಲ್ಲೂ ಕೂಡ ಇವರು ಅನೇಕ ಶವ ಸಂಸ್ಕಾರಗಳನ್ನು ನೆರವೇರಿಸಿದ್ದಾರೆ. ಇವರ ಈ ಮಾನವೀಯತೆಯ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಕಳೆದ ಹಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಪಾಮಲದಿಂಡಿ ಮೂಲದ ಮಹಿಳೆಯೊಬ್ಬರು ಅನಾರೋಗ್ಯದಿಂದ ಬಳಲ್ತಾ ಇದ್ದು, ಅವರು ನವನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾಗಿ ಮಾಹಿತಿ ಲಭ್ಯವಾಗಿದ್ದು, ಅವರ ಕುಟುಂಬದ ಸದಸ್ಯರು ಯಾರೂ ಇಲ್ಲದ ಕಾರಣ ಮುಚ್ಖಂಡಿಯ ಹಿಂದೂ ರುದ್ರಭೂಮಿಯಲ್ಲಿ ಹಿಂದೂ ಸಂಪ್ರದಾಯದಂತೆ ಮುಸ್ಲಿಂ ಸಹೋದರರು ಅವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿ ಮಾನವೀಯತೆ ಮೆರೆದಿದ್ದಾರೆ. ಸರ್, ನಾವು ಗೋಕಾಕ್ ತಾಲೂಕು ರೀ, ಪಾಮಲ್ದಿನಿ ಅಂತ ಹಳ್ಳ್ಯಾವ್ರಿ. ನಾವು ಅಲ್ಲಿ ಹಳ್ಳಿ ಒಳಗೆ ಹಿರಿಯರ್ರಿ, JCB ಅವ್ರ ಆತು ನಾವು ಆತು ರೀ. ಇವ್ರಿ ಪಾರ್ವತಿ ಅವ್ರು ಡೆತ್ ಆಗ್ಯಾರ ತಿಳಿಕಿಸಿಂದ ನಮ್ಮಲ್ಲಿ ಇನ್ಫಾರ್ಮೇಶನ್ ಬರ್ತಾರೆ ಸರ್. ಅವ್ರಿಗೆ ಅಂತಾಮ್ರಾತು ಯಾರತ್ತು ಇವ್ರ ಸ್ವಲ್ಪ ಗರೀಬ್ ಇರ್ತಾರೆ.
ಇಲ್ಲ ಬರ್ರಿ ಅಂತ ನಾವು ಓಣ್ಯಾಗ ಹಿರಿಯರ್ರಿ ಬಂದ್ರು ಸರ್ ಬಂದ್ ಕಿಶಿಂದ ಪಾಪಿಲ್ ಪರಿಸ್ಥಿತಿ ಕೇಳ್ಬಿಡ್ದ ಇವ್ರ ಇನ್ಸಾನಿಯತ್ ಅನ್ನಗೋಳ್ರಿ ಇಲ್ರಿ ನಾವೆಲ್ಲ ಮುಂದೆ ಇದು ಮಾಡ್ತೀವಿ ಬರ್ರಿ ಅಂತೇಳಿ ಅಂದ ಇವ್ರ ಅಂತ್ಯ ಸಂಸ್ಕಾರ ಪೂರ ಅಂದ್ರೆ ಪೂರ ರೀ ಇವ್ರಿಗೆ ಎಷ್ಟು ಧನ್ಯವಾದ ಹೇಳ್ರಿ ಕಮ್ಮಿ ಅಣ್ಣರಿ ಈ ಅಣ್ಣಗಳಿಗೆ ಇವರು ಚಾಚಾನು ನಾವು ಸಹಾಯ ಮಾಡ್ರಿ ಇವರು ಆತ್ರಿ ವಡ್ಡರ್ ಜನಾಂಗದ ಎಲ್ಲ ಉಪಜಾತಿಗಳಿಗೆ ಬೋವಿ ಅಂತ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಬಾಗಲಕೋಟೆ ನಗರದಲ್ಲಿ ಕರ್ನಾಟಕ ಬೋವಿ ಸಮಾಜ ವಿಕಾಸ ಸಂಘದಿಂದ ತೀವ್ರ ವಿರೋಧ. ಏಪ್ರಿಲ್ 21 ಮಧ್ಯಾಹ್ನ 12 ಗಂಟೆ ಸಂದರ್ಭ ಬಾಗಲಕೋಟೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ಬೋವಿ ಸಮಾಜ ವಿಕಾಸ ಸಂಘದ ಪದಾಧಿಕಾರಿಗಳು, ಬೋವಿ ಮತ್ತು ವಡ್ಡರ್ ಜನಾಂಗಗಳು ಬೇರೆ ಬೇರೆಯಾಗಿರುತ್ತವೆ. ಕಳೆದ 1950ರಿಂದಲೂ ಪರಿಶಿಷ್ಟ ಜಾತಿಯಲ್ಲಿ ಬರುವ ನೈಜ ಬೋವಿ ಜನಾಂಗದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ಹಾಗೂ ಜಾತಿ ಸಿಂಧುತ್ವ ಪ್ರಮಾಣಪತ್ರ ನೀಡುವಲ್ಲಿ ಆಗುತ್ತಿರುವ ತೊಂದರೆಗಳನ್ನು ನಿವಾರಿಸುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಬೋವಿ ಮತ್ತು ವಡ್ಡರ್ ಜನಾಂಗದವರು ವಾಸವಾಗಿದ್ದಾರೆ. ಈ ಎರಡೂ ಜಾತಿಗಳು ಪ್ರತ್ಯೇಕ ಅಸ್ತಿತ್ವ ಹೊಂದಿದ ಸಮಾಜಗಳಾಗಿರುತ್ತವೆ. ಹಾಗಾಗಿ ವಡ್ಡರ್ ಜನಾಂಗದ ಎಲ್ಲ ಉಪಜಾತಿಗಳಿಗೆ ಬೋವಿ ಅಂತ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡುತ್ತಿರುವುದು ಸಂವಿಧಾನ ಬಾಹಿರವಾಗಿದೆ ಎಂದು ಆರೋಪಿಸಿದ್ದಾರೆ. ಈ ರೀತಿ ನೀಡಿದ ಪ್ರಮಾಣಪತ್ರಗಳನ್ನು ರದ್ದುಪಡಿಸುವುದು ಹಾಗೂ ಇವುಗಳನ್ನು ನೀಡಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಬೋವಿ ಸಮಾಜ ವಿಕಾಸ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಮಣಪ್ಪ ಬೋವಿ, ರಾಜ್ಯಾಧ್ಯಕ್ಷ ಕೇಶವ್ ಬೋವಿ, ರಾಜ್ಯ ಗೌರವಾಧ್ಯಕ್ಷ ಕೆಜಿ ಕುಮಾರಸ್ವಾಮಿಯವರು ಉಪಸ್ಥಿತರಿದ್ದರು. ಬೋವಿ ನಾಮ ಅಂತೇಳಿ ಸರ್ಟಿಫಿಕೇಟ್ SC ಸರ್ಟಿಫಿಕೇಟ್ ತೊಗೊಂಡು ಎಲ್ಲ ಸೌಲಭ್ಯಗಳನ್ನು ಪಡಿತಾ ಇದ್ದರೂ ಸರ್ಕಾರ ಕಣ್ಣು ಮುಚ್ಚಿ ಅವರನ್ನು ಒಪ್ತಾ ಬಂದಿರುವುದು ನಿಮ್ಮ ಒಂದು ನಿದರ್ಶನದಲ್ಲಿ ನಾವು ಹೇಳ್ಬೇಕಂತಂದ್ರೆ ಒಂದು ದುರಂತ. ಈ ಪರಿಸ್ಥಿತಿಯಲ್ಲಿ ನಾವು 2002ನೇ ಇಸ್ವಿ ತನಕ ಅವರು ಪರಿಶಿಷ್ಟ ಜಾತಿಯಲ್ಲಿ ನಿಜವಾಗ್ಲೂ ಬರೋದಿಲ್ಲ. 2015ರಲ್ಲಿ ಮತ್ತೆ ಕಲ್ಲು ಒಡ್ಡ ಮಣ್ಣು ಒಡ್ಡ ಜಾತಿಗಳನ್ನು ಅವರು ಸೇರ್ಪಡೆ ಮಾಡಿಕೊಂಡ್ರು. ಈ ಕಲ್ಲು ಒಡ್ಡ ಮಣ್ಣು ಒಡ್ಡ ಸೇರ್ಪಡೆ ತರುವಾಯ ಅವರು ಇನ್ನೂ ಕೆಲವು ಉಪಜಾತಿಗಳು ಪ್ರವರ್ಗ 1ರಲ್ಲಿ ಉಳಿದಿದ್ದಾರೆ. ಉದಾಹರಣೆಗೆ ಇವತ್ತು ನಮ್ಮ ಧಾರ್ಮಿಕ ಆಚರಣೆಗಳು ನಮ್ಮ ಅಸ್ಮಿತೆ. ಬಾಗಲಕೋಟೆ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ನಾಗರಾಜ್ ಹದ್ಲಿ ಹೇಳಿಕೆ. ಏಪ್ರಿಲ್ 21 ಮಧ್ಯಾಹ್ನ 1 ಗಂಟೆ ಸಂದರ್ಭ ಬಾಗಲಕೋಟೆಯ ನವನಗರದಲ್ಲಿ ಮಾತನಾಡಿರುವ ಅವರು, CET ಪರೀಕ್ಷಾರ್ಥಿಯ ಜನಿವಾರ ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದು, ಜನಿವಾರ ತೆಗೆಸಿದ ವಿಚಾರವನ್ನು ರಾಜಕೀಕರಣಗೊಳಿಸಬೇಡಿ ಎಂದು ಅವರು ಮನವಿ ಮಾಡಿದ್ದಾರೆ. ಇನ್ನು ಇದು ನಮ್ಮ ಧಾರ್ಮಿಕತೆಯ ಅಸ್ಮಿತೆ. ಹೌದು, ಈ ಒಂದು ಘಟನೆ ನಮ್ಮೆಲ್ಲರನ್ನ ಒಗ್ಗಟ್ಟಾಗಿಸಿದೆ. ಆದರೆ ಇದನ್ನು ರಾಜಕೀಕರಣಗೊಳಿಸದೆ ಇಂಥದ್ರ ಬಗ್ಗೆ ಹೋರಾಡಬೇಕಿದೆ. ಅಧಿಕಾರಿಗಳು ಮಾಡುವ ಲೋಪದಿಂದ ಇವೆಲ್ಲ ನಡೆಯುತ್ತಿವೆ. ಇಂತಹ ಘಟನೆಗಳ ಬಗ್ಗೆ, ಇಂತಹ ಕೃತ್ಯಗಳ ಬಗ್ಗೆ ಸಂಬಂಧಪಟ್ಟ ಸಚಿವರ ಗಮನಕ್ಕೆ, CM ಹಾಗೂ PM ಅವರ ಗಮನಕ್ಕೆ ತಂದು ಸರಿಪಡಿಸೋಣ ಅಂತ ಹೇಳಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದು ಹೀಗೆ. ಈ ಘಟನೆಯಿಂದ ಎಲ್ಲರೂ ಒಂದಾಗಲಿಕ್ಕೆ ಇದೊಂದು ಅವಕಾಶ ಸಿಕ್ಕೈತೆ. ಅದಕ್ಕೆ ದಯವಿಟ್ಟು ಇದನ್ನು ರಾಜಕೀಯಗೊಳಿಸಲಾರ್ದ ಇದನ್ನು ನಮ್ಮ ಧಾರ್ಮಿಕ ಅಸ್ಮಿತೆಯನ್ನು ಉಳಿಸುವ ದೃಷ್ಟಿಯಿಂದ ನಾವೆಲ್ಲರೂ ಹೋರಾಡಬೇಕಾಗಿದೆ. ಈ ಕಾನೂನನ್ನು ಯಾರು ಮಾಡಿದ್ದಾರೆ ಅದರ ವಿರುದ್ಧ ನಾವು ಪ್ರತಿಭಟಿಸೋಣ. ಈ ಕಾನೂನನ್ನು ಮುಂದಿನ ದಿನಮಾನಗಳಲ್ಲಿ ತೆಗೆದುಹಾಕುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡೋಣ. ಸಿದ್ದರಾಮಯ್ಯನವರು ಈ ಘಟನೆಯನ್ನು ಖಂಡಿಸಲಿಲ್ಲ ಅಂಥೇಳಿ ಈಗೊಬ್ಬರು ಯಾರೋ ಮಾತಾಡಿದರು. ಆದರೆ ಸಿದ್ದರಾಮಯ್ಯನ ಸೂಚನೆ ಮೇರೆಗೆ ನಮ್ಮ ಈಶ್ವರ್ ಖಂಡ್ರೆ ಅವರು ಆ ವಿದ್ಯಾರ್ಥಿ ಕುಲಕರ್ಣಿಯವರ ಮನೆಗೆ ತೆರಳಿ ಅವರಿಗೆ ಸಾಂತ್ವನ ಹೇಳಿ ಅವರಿಗೆ ಉಚಿತವಾದಂಥ ಇಂಜಿನಿಯರಿಂಗ್ ಸೀಟನ್ನು ಕೊಡ್ತೀನಿ ಅಂಥೇಳಿ ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇಂಜಿನಿಯರಿಂಗ್ ಸೀಟ್ ಕೊಡ್ತೀನಿ ಅಂಥೇಳಿ ಘೋಷಣೆ ಮಾಡಿದ್ದಾರೆ. ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಅದೇ ರೀತಿ ರೈಲ್ವೆ ರಿಕ್ರೂಟ್ಮೆಂಟ್ ಈಗೇನು ಬೋರ್ಡ್ ಅದು ಎಕ್ಸಾಮ್ ಕರೆದಿದೆ, ಅದರಲ್ಲಿ ಕೆಲವು ಧಾರ್ಮಿಕ ಚಿಹ್ನೆಗಳು ಇರಬಾರ್ದು ಅಂತೇಳಿ ರೈಲ್ವೆ ಬೋರ್ಡ್ನವರು ಹಾಕಿದ್ದಾರೆ. ಅದರಲ್ಲಿ ಮಂಗಳಸೂತ್ರವೂ ಇದೆ. ಇದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು. ಇದು ಯಾವುದೇ ಸರ್ಕಾರ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಮೇಲೆ ಆರೋಪ ಮಾಡಲಾರ್ದೆ ಇದು ಸರ್ಕಾರಿ ಅಧಿಕಾರಿಗಳು ಮಾಡುವಂಥ ಲೋಪದೋಷಗಳು. ಇವು ಯಾವುದೇ ಸರ್ಕಾರದ ಲೋಪದೋಷಗಳಲ್ಲ. ಇವನ್ನು ನಾವು ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೆ ತರೋಣ, ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಣ, ಪ್ರಧಾನಮಂತ್ರಿಗಳ ಗಮನಕ್ಕೆ ತರೋಣ. ಅದು ಬಿಟ್ಟು ನಾವು ರಾಜಕೀಯ ಮಾಡೋದು ಬೇಡ. ನಮ್ಮ ಧಾರ್ಮಿಕ ಉಳಿಬೇಕಂದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿ ನಡೆದಿರುವಂಥ ಘಟನೆಗಳನ್ನು ಖಂಡಿಸಿ ಅದನ್ನು ತಿದ್ದುಪಡಿ ಮಾಡುವ ಮೂಲಕ ನಾವೆಲ್ಲರೂ ಹೋರಾಟ ಮಾಡೋಣ. ಈ ಹೋರಾಟ ಮೂಲಕ ಯಶಸ್ವಿಗೊಳಿಸೋಣ ಅಂತೇಳಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ.